ಶೀಶಾನಂದ ಅನ್ನುವ ನ್ಯಾಯಾಧೀಶರು ಅವರ ನ್ಯಾಯಪೀಠದಲ್ಲಿ ಅವರು ತುಂಬಾ ವಿದ್ವತ್ಪೂರ್ಣವಾಗಿ ಮಾತನಾಡೋದನ್ನ ಗಮನಿಸಿದ್ರು. ನಮ್ಮ ಪುರಾತನ ಸಂಸ್ಕೃತಿ ಬಹಳ ಚೆನ್ನಾಗಿತ್ತು. ಮಹಿಳೆಯರಿಗೆ ಬಹಳ ಇಂದನೇ ನಮ್ಮಲ್ಲಿ ಆಸ್ತಿಯ ಹಕ್ಕು ಕೂಡ ಇಲ್ಲಿ ಪ್ರಾಪ್ತಿಯಾಗಿದೆ ಅಂತ ಹೇಳಿದ್ರು. ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷದಿಂದ ಮನುಧರ್ಮಶಾಸ್ತ್ರ ಜಾರಿಯಲ್ಲಿ ಆ ಮನುಧರ್ಮಶಾಸ್ತ್ರದಲ್ಲಿ ಸ್ತ್ರೀಗೆ ಯಾವ ಪ್ರಾಧಾನ್ಯತೆಯೂ ಹೆಣ್ಣುಮಗಳನ್ನ ಗಂಡ ಸತ್ತಾನ ಕಾರಣ ಜೀವಂತವಾಗಿ ಬೆಂಕಿಗಾಗಿ ಅವನ ಜೊತೆನೇ ಸುತ್ತಾ ಇದ್ರು. 3,500 ವರ್ಷದಿಂದ ನಾವು ಅಸ್ಪೃಶ್ಯತೆ ಕಾಪಾಡಿಕೊಂಡು ಬಂದಿದ್ದೀವಿ. ನಮ್ಮ ದಲಿತರ ತಲೆ ಮೇಲೆ ಮರ ಹೇರಿದ್ದೀವಿ. ಇದನ್ನ ಮರೆತು ಮಾತಾಡೋದು ತಪ್ಪಾಗ್ತದೆ. ಮತ್ತೊಬ್ಬ ಜಡ್ಜ್ ಆಗಿದ್ದವರು ಸಂತೋಷ್ ಹೆಗ್ಡೆ ಅವರು ಒಂದು ಪಾರ್ಟಿಯ ವಕ್ತಾರನ್ನು ಮಾತಾಡೋದು ಶುರು ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಮಾಧ್ಯಮಗಳ ಮುಖಾಂತರ ತುಂಬಾ ಖ್ಯಾತಿ ಗಳಿಸಿರುವ ಶೀಶಾನಂದ ಅನ್ನುವ ನ್ಯಾಯಾಧೀಶರು ನಮ್ಮೆಲ್ಲರ ಗೌರವಕ್ಕೆ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಯಾಕೆಂದ್ರೆ ಅವರ ಓದಿನ ವಿಸ್ತಾರ, ಭಾರತದ ನ್ಯಾಯಾಲಯದ ಕೆಲವು ತೀರ್ಪುಗಳ ಬಗ್ಗೆ ಅವರು ಕೋಟ್ ಮಾಡೋದಾಗ್ಲಿ, ಎಲ್ಲ ಕಾರಣಕ್ಕೆ ನಮ್ಮೆಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ದಾರೆ. ಮತ್ತೆ ನ್ಯಾಯ ಬೇಡಿ ಬಂದವರಿಗೆ ಎಷ್ಟು ಚೆನ್ನಾಗಿ ವಿವೇಕವನ್ನು ಹೇಳಿ ಕಳಿಸ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದ್ರೆ ಎಂತ ಅದ್ಭುತವಾದ ಜಡ್ಜು ಸಾಹೇಬರು ಸದ್ಯ ನಮಗೆ ಸಿಕ್ಕಿದಾರಲ್ಲ ಅಂತ ಬಹಳ ಖುಷಿಯಾಗಿ. ನಾನು ಬೆಂಗಳೂರಿಗೆ ಹೋಗಿ 2 ಬಾರಿ ಅವರ ನ್ಯಾಯಪೀಠದಲ್ಲಿ ಅವರು ತುಂಬಾ ವಿದ್ವತ್ಪೂರ್ಣವಾಗಿ ಮಾತನಾಡೋದನ್ನ ಗಮನಿಸಿದ್ವಿ. ಈ ಎಲ್ಲಾ ಕಾರಣಕ್ಕೆ ನಾವು ಅವರ ಅಭಿಮಾನಿಗಳು ಕೂಡ ಆಗಿದೆ. ಅವರು ಈಚೆಗೆ ಶಿವಮೊಗ್ಗಕ್ಕೆ ಬಂದು ಮಾತನಾಡ್ತಾ ನಮ್ಮ ಪುರಾತನ ಸಂಸ್ಕೃತಿ ಬಹಳ ಚೆನ್ನಾಗಿತ್ತು. ಮಹಿಳೆಯರಿಗೆ ಬಹಳ ಇಂದನೇ ನಮ್ಮಲ್ಲಿ ಆಸ್ತಿಯ ಹಕ್ಕು ಕೂಡ ಇಲ್ಲಿ ಪ್ರಾಪ್ತಿಯಾಗಿದೆ ಅಂತ ಸಂಬಂಧಪಟ್ಟ ಗ್ರಂಥಗಳನ್ನೆಲ್ಲ ಕೋಟ್ ಮಾಡಿ ಹೇಳ್ತಾರೆ. ಸುಮಾರು 500 ವರ್ಷ ಈ ದೇಶವನ್ನ ಮುಸ್ಲಿಮರು ಆಳಿದ್ದಾರೆ, 200-300 ವರ್ಷ ಬ್ರಿಟಿಷರು ಆಳಿದ್ದಾರೆ. ಅವರ ಸಂದರ್ಭದಲ್ಲಿ ನಮ್ಮ ಸಂಸ್ಕೃತಿ, ನಾವು ಹೆಣ್ಣಿಗೆ ಕೊಡುವ ಗೌರವ, ಇವು ಮತ್ತೆ ಅವರಿಗೆ ನಮ್ಮ ಆಸ್ತಿಲಿ ಕೊಡ್ತಾ ಇರೋ ಪಾಲು ಇವೆಲ್ಲ ಹಾಳಾದೋ ಅನ್ನೋ ಅರ್ಥದಲ್ಲಿ ಅವ್ರು ಮಾತಾಡಿದ್ರು. ನಾನು ಅವರಿಗೆ ಕೇಳೋದಿಷ್ಟೇನೆ, ನಮ್ಮ ಭಾರತದ ಹಿಂದೂ ಸಂಸ್ಕೃತಿ ಸುಮಾರು 3,500 ವರ್ಷದಿಂದ ಇದೆ. ನಾವು ಯಾವುದನ್ನೇ ಮಾತನಾಡ್ಬೇಕಾದ್ರೆ 3,500 ವರ್ಷದಿಂದ ನಾವು ಅಸ್ಪೃಶ್ಯತೆ ಕಾಪಾಡ್ಕೊಂಡ್ ಬಂದಿದ್ದೀವಿ. ನಮ್ಮ ದಲಿತರ ತಲೆ ಮೇಲೆ ಮರ ಹೇರಿದೀವಿ. ಇದನ್ನ ಮರೆತು ಮಾತಾಡೋದು ತಪ್ಪಾಗುತ್ತೆ. ಜೊತೆಗೆ ಜಡ್ಜ್ ಸಾಹೇಬರ ಗಮನಕ್ಕೆ ನಾವು ತರಬಹುದಾದ ಸಂಗತಿ ಯಾವುದು ಅಂದ್ರೆ, ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷದಿಂದ ಮನುಧರ್ಮಶಾಸ್ತ್ರ ಜಾರಿಯಲ್ಲಿತ್ತು. ಆ ಮನುಧರ್ಮಶಾಸ್ತ್ರದಲ್ಲಿ ಸ್ತ್ರೀಗೆ ಯಾವ ಪ್ರಾಧಾನ್ಯತೆಯೂ ಇಲ್ಲ. ಅವಳು ಸದಾ ಸಾಯುವವರೆಗೆ ಮಕ್ಕಳ ಅಧೀನದಲ್ಲಿ, ಗಂಡನ ಅಧೀನದಲ್ಲಿ ಪರಾವಲಂಬಿಯಾಗಿ ಬದುಕಿ ಯಾವುದೇ ಆಸ್ತಿಯನ್ನ ಹೊಂದದೆ ಹೊರಟೋಗಿದ್ದ ದಾಖಲೆಗಳು ನಮಗೆ ಸಿಗ್ತವೆ. ಒಬ್ಬಳು ಹೆಣ್ಣುಮಗಳನ್ನ ಗಂಡ ಸತ್ತ ಅನ್ನೋ ಕಾರಣಕ್ಕೆ ಜೀವಂತವಾಗಿ ಬೆಂಕಿಗಾಕಿ ಅವನ ಜೊತೆನೇ ಸುಡ್ತಾ ಇದ್ರು. ಇದೆಲ್ಲದಕ್ಕಿಂತ ಇನ್ನೂ ಮುಖ್ಯವಾದ ಘಟನೆ ಯಾವುದು ಅಂದರೆ, ಬಾಲ್ಯ ವಿವಾಹ ಆದ ಆ ಮಕ್ಕಳನ್ನೇ ಕೂಡ ಅವರು ಜೀವಂತವಾಗಿ ದಹನ ಮಾಡ್ತಾ ಇದ್ರು. ಒಬ್ಬ 2-3 ಮದುವೆ ಆದವನು ಸತ್ರೆ ಅಷ್ಟು ಹೆಂಡತಿಯರನ್ನ ಪಿಂಡಿ ಕಟ್ಟಿ ಬೆಂಕಿಗೆ ಹಾಕ್ತಿದ್ದು ಉದಾಹರಣೆಗಳಿದ್ದಾವೆ. ಬ್ರಿಟಿಷರು ಬಂದ ನಂತರ ರಾಜಾ ರಾಮ್ ಮೋಹನ್ ರಾಯರು ಇಂಗ್ಲೆಂಡ್ಗೆ ಹೋಗಿ ಓದಿಕೊಂಡು ಬಂದು ಈ ದೇಶದಲ್ಲಿ ನಡೆಯುವ ಅಮಾನುಷವಾದ ಒಂದು ಸತಿ ಪದ್ಧತಿ ಪ್ರಪಂಚದಲ್ಲಿ ಎಲ್ಲೂ ನಡೀತಿಲ್ಲ ಅಂತ ಶಾಕ್ ಆಗ್ಬಿಟ್ಟು ಅದ್ರ ವಿರುದ್ಧ ಹೋರಾಡ್ತಾರೆ. ಅವರು ಎಷ್ಟು ಹೋರಾಡ್ತಾರೆ ಅಂದ್ರೆ, ಬ್ರಿಟಿಷರನ್ನ ಭೇಟಿ ಆಗ್ತಾರೆ. ಆಗ ಅವರು 1818ರಿಂದ ಹೋರಾಟಕ್ಕೆ ಶುರು ಮಾಡಿ 1827ರವರೆಗೂ ಹೋರಾಡ್ತಾರೆ. ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿ ವಿರುದ್ಧ ಹೋರಾಟ ಶುರು ಮಾಡಿದ ಮೇಲೆ ಹೆಣ್ಣು ಮಕ್ಕಳನ್ನ ಬೆಂಕಿಗೆ ಹಾಕೋದು ಜಾಸ್ತಿ ಆಗುತ್ತೆ. ಆಮೇಲೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದವ್ರು ಹೇಳ್ತಾರೆ, ನಾವು ನಿಮ್ಮ ದೇಶದ ಹಿಂದೂ ಸಂಸ್ಕೃತಿಯ ಆಚರಣೆ ನಿರ್ಬಂಧಕ್ಕೆ ಕೈ ಹಾಕಲ್ಲ, ನಮ್ಮ ಸೈನಿಕರು ಬೇರೆ ತಿರುಗಿ ಬೀಳ್ಬೋದು ಅಂತ ಅವ್ರು ಎಷ್ಟೇ ಹೇಳಿದ್ರು ರಾಜಾರಾಮ್ ಮೋಹನ್ ರಾಯರು ಹೋರಾಟ ಮಾಡಿ 1827ರಲ್ಲಿ ಕಾನೂನು ಜಾರಿಯಾಗುತ್ತೆ. ಅದು ಸತಿ ಪದ್ಧತಿಯ ನಿಲ್ಲಿಸುವ ಕಾನೂನು. ಇದು ಶೀಶಾನಂದರಿಗೆ ಗೊತ್ತಿರಬೇಕಿತ್ತು ಅಂತ ನಾನು ತಿಳ್ಕೊಂಡಿದ್ದೆ. ಇತ್ತೀಚೆಗೆ ನಮ್ಮ ಜಡ್ಜಿಗಳು ಈ ತರದ ಮಾತನಾಡ್ತಾ ನಮಗೆ ಶಾಕ್ ಕೊಡ್ತಾ ಇದ್ರು. ಮತ್ತೊಬ್ಬ ಜಡ್ಜ್ ಆಗಿದ್ದವರು ಸಂತೋಷ್ ಹೆಗ್ಡೆ ಅವರು ಒಂದು ಪಾರ್ಟಿಯ ವಕ್ತಾರನ್ನು ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರು ಕಾಂಗ್ರೆಸ್ ಪಾರ್ಟಿ ಏನಾದ್ರೂ RSS ಅನ್ನ ನಿಷೇಧ ಮಾಡಿದ್ರೆ ಬಿಜೆಪಿ ಪಾರ್ಟಿ ಬಂದಾಗ ಕಾಂಗ್ರೆಸ್ ಅನ್ನೇ ನಿಷೇಧ ಮಾಡುತ್ತೆ ಅಂತ ಹೇಳಿ, ಅಂದ್ರೆ ಒಂದು ಬಿಜೆಪಿಗಳಿಗೆ ಒಳ್ಳೆಯದಂತ ಮಾತನ್ನ ಅವರು ಹಾಡು. ಆಮೇಲೆ RSS ಬಗ್ಗೆ ಸಂತೋಷ್ ಹೆಗ್ಡೆ ಅವರು ಅಷ್ಟು ಪ್ರೀತಿಯಿಂದ ಮಾತಾಡೋದು ಮೊದಲು ಈ ದೇಶದ ಗೃಹ ಮಂತ್ರಿಯಾಗಿದ್ದ ಸರ್ದಾರ್ ವಲ್ಲಭಾಯ್ ಪಟೇಲ್ ನಿಷೇಧ ಮಾಡಿದ್ರು.
ಇವೆಲ್ಲವನ್ನು ತಿಳ್ಕೋಬೇಕಾಗುತ್ತೆ. ಇವೆಲ್ಲವೂ ತಮ್ಮ ಮಾತುಗಳು ನ್ಯಾಯದ ಪರವಾಗಿರ್ಬೇಕು, ಒಂದು ಪಾರ್ಟಿಯ ವಕ್ತಾರರಂತೆ ಮಾತನಾಡಬಾರದು. ಈ ತರದ ಎಲ್ಲಾ ಮಾತುಗಳು ನಮಗೆ ತುಂಬಾ ಆಘಾತವನ್ನು ಉಂಟು ಮಾಡ್ತವೆ. ಒಂದು ಶ್ರೇಷ್ಠ ನ್ಯಾಯಾಲಯಗಳಲ್ಲಿ ತೀರ್ಪು ಕೊಡ್ತಕ್ಕ ದೊಡ್ಡ ನ್ಯಾಯವಾದಿಗಳಾಗಿದ್ರಿ, ತಾವು ಇಂತಹ ಮಾತನಾಡೋದು ನಮಗೆ ಆಘಾತ ತಂದಿದೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಕೈ ಮುಗಿದು ಕೇಳ್ಕೊಳ್ತೀನಿ.